ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವಾಗ್ಲೇ ಹೇಳಿದ್ರಿ ಕೆಲವೊಂದು ಗ್ರಹಗಳ ದೋಷದಿಂದ ಅಬೋಷನ್ ಆಗುತ್ತೆ ಅಂತ. ಬಟ್ ಕೆಲವರು ಜೀವನದಲ್ಲಿ ಕಾರಣಾಂತರಗಳಿಂದ ಅವರೇ ಮಾಡಿಸೋ ಸಂದರ್ಭ ಕೂಡ ಬರುತ್ತೆ. ಸೊ ಆ ರೀತಿ ಮಾಡಿಸೋದು ತಪ್ಪಾ ಸರಿನಾ, ಅಥವಾ ಅದರಿಂದ ಯಾವ ರೀತಿ ದೋಷ ಬರುತ್ತೆ, ಯಾವ ರೀತಿ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ಬೋದು? ನೋಡಿ, ಗರುಡ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಸಮಾಜದಲ್ಲಿ ಇವತ್ತು ಮಕ್ಕಳಿಲ್ಲ. ಮಕ್ಕಳಾದ್ರೆ ಸಾಕಪ್ಪ ಅಂತ ಕೇಳ್ತಾರೆ. ಏನೇನೋ ಹೆಣ್ಣು ಮಕ್ಕಳು ನಾನಾ ಥರ ಸಮಸ್ಯೆಗಳು, ಗಂಡು ಮಕ್ಕಳು ವೀರ್ಯ ಸಮಸ್ಯೆ, ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ, ಇವು ಬರ್ತಕ್ಕಂಥದ್ದು ನಾವು ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿ. ಮೊಬೈಲ್ನ ಎಲ್ಲಿಟ್ಕೊತಾ ಇದ್ದೀರಾ, ಎಲ್ಲಿ ಕಂಡ್ರೂ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ವಯಸ್ಸಲ್ಲಿರೋರೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ. ಕಾರಣ ಯಾಕೆಂದರೆ ಮೊಬೈಲ್ನಲ್ಲಿಡಬಾರ್ದು. ಎರಡನೇದು ಬಂದ್ಬಿಟ್ಟು ಗಂಡು ಮಕ್ಕಳಿಗೆ ವೀರ್ಯ ದೋಷ ಆಗ್ತಾ ಇದೆ. ಆ ವೀರ್ಯ ದೋಷ ಯಾಕಾಗುತ್ತೆ? ಸ್ಟ್ರೆಸ್ಸಿಂದ ಆಗುತ್ತೆ. ನಾವು ಜೀವನವನ್ನು ಏನು ಮಾಡ್ತಾ ಇದ್ದೀವಿ, ಸ್ಟ್ರೆಸ್ಸಲ್ಲಿ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಇದ್ದರೆ ರಾತ್ರಿ ತನಕ ಮಿಷಿನ್ ದುಡಿತಾ, ಯಾಕಂದ್ರೆ ದುಡಿಲೇಬೇಕು. ಮಾನಸಿಕವಾಗಿ ದೈಹಿಕವಾಗಿ ಯಾವಾಗ ಮೆಂಟಲಿ ಫಿಸಿಕಲಿ ಸರಿ ಇರಲ್ಲ, ಆವಾಗ ದೇಹದಲ್ಲಿ ವೀರ್ಯತ್ವ ಕಡಿಮೆ ಆಗುತ್ತೆ. ಒಂದು. ಎರಡನೇದು ಪ್ರಶ್ನೆಯನ್ನು ಕೇಳಿದ್ರಮ್ಮ ನೀವು, ಯಾಕೆ ಈ ಥರ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿ. ಅದು ಏನಕ್ಕೆ ಪದ್ಧತಿ ಅಂತ ಏನಕ್ಕೆ ಹೇಳಿದೆ ಅಂದರೆ, ಒಂದು ಹೆಣ್ಣು ಮಕ್ಕಳಿಗೆ ಯೂಟ್ರಸ್ ಪ್ರಾಬ್ಲಮ್ಮು, ಟ್ಯೂಬ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಮೂರನೇದು ಬಂದು ಗರ್ಭದ ಅಂದರೆ ಟ್ಯೂಬ್, ಎರಡು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಸಮಸ್ಯೆ. ಋತುಮತಿ ಸಮಸ್ಯೆ ಅಂದರೆ ಕೆಲವರಿಗೆ ಪಾಪ ಪೀರಿಯಡ್ಸ್ ಆಗ್ತಾರೆ, ಇನ್ಬ್ಯಾಲೆನ್ಸ್ ಜಾಸ್ತಿಯಾಗಿ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗೋಗುತ್ತೆ. ಆ ಸಂದರ್ಭದಲ್ಲಿ ಗರ್ಭ ನಿಲ್ಲಲ್ಲ. ಇದಿಷ್ಟಕ್ಕೂ ಕಾರಣ ಅಂದರೆ ಶುಕ್ರೇಣ ವೀರ್ಯವರ್ಧತೆ. ನೋಡಿ, ಶುಕ್ರದೋಷ ಇದ್ದರೆ ಗಂಡು ಮಕ್ಕಳಲ್ಲಿ ವೀರ್ಯ ಉತ್ಪತ್ತಿ ಆಗಲ್ಲ. ಹೆಣ್ಣು ಮಕ್ಕಳಿಗೆ ಈ ಗರ್ಭಪಾತದ ಸಮಸ್ಯೆ ಏನಂತಂದರೆ, ಯಾರು ಭ್ರೂಣ ಹತ್ಯೆಯನ್ನು ಮಾಡ್ತೀರಾ, ಅಬಾರ್ಷನ್ ಆದರೆ ಏನೂ ಮಾಡೋಕ್ಕಲ್ಲ, ನಮಗಿದ್ದಿದ್ದು ಅಷ್ಟೇ ಋಣ ಅಂತ ತಿಳ್ಕೊಬೇಕು. ಅಬಾರ್ಷನ್ ಆಗೋಕ್ಕೂ ಕಾರಣ ಇದೆ, ನಮ್ಮದೇ ತಪ್ಪಿದೆ ಅಬಾರ್ಷನ್ ಆಗೋಕ್ಕೆ. ಕಾರಣ ಯಾಕೆಂದರೆ ಕೆಲವೊಂದು ಹೆಣ್ಣು ಮಕ್ಕಳು ಕೆಲವೊಂದನ್ನು ಪಾಪ ಪಾಲಿಸಲ್ಲ. ಗಂಡು ಮಕ್ಕಳದ್ದು ಏನಾಗುತ್ತೆ ಅಂದರೆ, ಯಾರು ಕೆಲವ್ರ ಮನೆಗಳಲ್ಲಿ ಗಂಡು ಮಗುನೇ ಆಗಬೇಕು, ಹೆಣ್ಣು ಮಗು ನಮಗೆ ಬೇಡ ಅಂತ ಈ ಥರ ಚಿಂತೆಗಳಲ್ಲಿ ಏನು ಮಾಡ್ತಾರೆ, ದುಶ್ಚಿಂತೆಯನ್ನು ಮಾಡಿ ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಭ್ರೂಣ ಹತ್ಯೆಗೆ ಗರುಡ ಪುರಾಣದಲ್ಲಿ ಏನಂತಂದರೆ ಮಹಾಪಾಪ. ಅದು ಯಾವ ಕ್ಷೇತ್ರಕ್ಕೆ ಹೋದರೂ, ಎಲ್ಲಿ ತೀರ್ಥ ಸ್ನಾನ ಮಾಡಿದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರೂ ಪರಿಹಾರ ಸಿಗಲ್ಲ. ಅದರಿಂದ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಯಾಕಂದರೆ ಭಗವಂತ ಕನ್ಯಾದಾನ ಅಂದರೆ ಸಮಸ್ತ ಪಿತೃಣಾಂ, ಹೆಣ್ಣಿಗೆ ತಾಯ್ತನ ಅಂತಕ್ಕಂಥ ಶ್ರೇಷ್ಠವಾದ. ಕುಜನು ರಕ್ತವನ್ನು, ಬುಧನು ಚರ್ಮವನ್ನು, ಶನಿ ಕೂದಲನ್ನು, ಕಣ್ಣು ಸೂರ್ಯಚಂದ್ರರನ್ನು, ಕರ್ಣಗಳನ್ನು, ಹೊಟ್ಟೆಯನ್ನು ಗುರುವನ್ನು, ಮತ್ತು ಯೋನಿಯನ್ನು ಕೊಡ್ತಕ್ಕಂಥ ಶುಕ್ರ ಗುರು ಅಂತ ಹೇಳ್ತಾರೆ. ನಮ್ಮ ಕೈಕಾಲುಗಳು ರಾಹು ಕೊಡ್ತಾರಂತೆ. ತಾಯಿ ಗರ್ಭದಲ್ಲಿ ಪಿಂಡೋತ್ಪತ್ತಿ ಆದಾಗಿಂದ ಹಿಡಿದು ನವಗ್ರಹಗಳ ಪೂರ್ತಿ ಅನುಗ್ರಹ ಇದ್ದು 9ನೇ ತಿಂಗಳಲ್ಲಿ ಡೆಲಿವರಿ ಆಗುತ್ತೆ ಮಗು. ಆದ್ದರಿಂದ ನಾವು ದೇವರು ಸೃಷ್ಟಿ ಮಾಡಬೇಕಾದ್ರೆ ಗರ್ಭದಲ್ಲಿ ಮಗು ಇದ್ದಾಗ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗಲಿ, ಇದನ್ನು ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲನೇ ಕಾರಣ ಬಂದು ಹೆಣ್ಣು ಮಕ್ಕಳು ಪ್ರೆಗ್ನೆನ್ಸಿ ಆದಮೇಲೆ ಪ್ರಯಾಣ ಮಾಡಬಾರ್ದು, 6 ತಿಂಗಳ ತನಕ ಪ್ರಯಾಣ ಮಾಡಬಾರ್ದು. ಎರಡನೇದು ಬಂದು ದೊಡ್ಡ ದೊಡ್ಡ ಗೋಪುರಗಳಿರ್ತಕ್ಕಂಥದ್ದು, ಮೆಟ್ಲಿರೋ ಸ್ಥಳಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಹೋಗಬಾರ್ದು. ಯಾವುದೋ ದೇವಸ್ಥಾನಕ್ಕೋ ಏನಕ್ಕೋ ಹೋಗ್ತೀರಾ, ಅಲ್ಲಿ ಜೋರದಾಗ ಬೆಲ್ಲ ಹಾಕಿದ್ರು, ಇಲ್ಲ ಒಂದು ಮೆಟ್ಟಲು ಜಾರ್ತು, ಏನಾಗುತ್ತೆ? ಗರ್ಭಪಾತ ಆಗುತ್ತೆ. ಮೂರನೇದಾಗಿ, ಈಗ ನನ್ನ ಆಫೀಸಲ್ಲಿ ಮನೆ ಒಬ್ಬರು ಬಂದಿದ್ದರು, ತುಂಬ ಕಷ್ಟಪಟ್ಟು 12 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಆಯಿತು. ಪೂಜೆ ಪುನಸ್ಕಾರದಿಂದ, ದೇವರ ಅನುಗ್ರಹದಿಂದ ಆ ಮಗು ಪ್ರೆಗ್ನೆನ್ಸಿ ಆಯಿತು. ಅವ್ರೇನು ಮಾಡಿದ್ರು, ಕುಲದೇವ್ರಿಗೆ ಹೋಗಲೇಬೇಕು ಅಂತೇಳಿ 3 ತಿಂಗಳಲ್ಲಿ ಹೋದರು. ಯಾವುದರಲ್ಲಿ? ಬುಲೆಟಲ್ಲಿ ಹೋದರು. ಆ ಬುಲೆಟಲ್ಲಿ ಹೋಗಿದ್ದೇನಾಯಿತು, ಹಂಸಲ್ಲಿ ಮತ್ತು ರಸ್ತೆ ಸರಿ ಇಲ್ಲದೆ ಇದರಿಂದ ಗರ್ಭಪಾತನ ಮಾಡಿಕೊಂಡ್ರು. ಎಷ್ಟು ತೊಂದರೆ ಅಲ್ವಾ? ಯಾಕೆಂದರೆ ಒಂದು ಮಗು 12 ವರ್ಷ ಆದಮೇಲೆ ಒಂದು ಮಗು ಹುಡ್ತಾ ಇದ್ದಂಗೆ ಎಷ್ಟು ಸಂತೋಷ ಇರುತ್ತೆ. ನಾವು ಮಾಡ್ಕೊಳ್ತಕ್ಕಂಥ ಅನುಸರಿಸ್ತಾರೆ ಪದ. ಯಾಕೆಂದರೆ ಋಷಿಮುನಿಗಳಾಗಲಿ ಹಿಂದಿನ ಶಾಸ್ತ್ರಗಳು ಸುಮ್ಮನೆ ಮಾಡಿಲ್ಲ, ನಮ್ಮ ಅನುಕೂಲಕ್ಕೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಎರಡನೇದಾಗಿ ಒಳ್ಳೆಯ ಸ್ನಾನ, ಶುಭ್ರವಾದ ವಸ್ತ್ರ, ಒಳ್ಳೆ ರೀತಿಯಂಥ ಪುರಾಣಗಳನ್ನು, ಶ್ರವಣಗಳನ್ನು, ಕಥೆಯನ್ನು ಓದಬೇಕು. ನೋಡಿ, ಶ್ರೀಕೃಷ್ಣ ತನ್ನ ತಂಗಿ ಸುಭದ್ರೆಗೆ ನೋಡಿ ಚಕ್ರವ್ಯೂಹದ ಎಲ್ಲ ಹೇಳ್ತಿದ್ದ. ಕೃಷ್ಣ ಹೇಳ್ತಿದ್ರೆ ಸುಭದ್ರೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ, ಆದರೆ ಕೃಷ್ಣ ನೋಡಲಿಲ್ಲ. ಆದರೆ ಸುಭದ್ರೆಯ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಹೂಂಕಾರ ಮಾಡ್ತಾಯಿತ್ತು, ಹೂ ಅಂತ ಇತ್ತು. ಅಂದರೆ ಕೃಷ್ಣ ನೋಡೇ ಇಲ್ಲ. ಆಮೇಲೆ ಏನಕ್ಕೋ ಯಾರು ನಾನು ಹೇಳಿದ್ದಕ್ಕೆಲ್ಲ ಸರಿ ಅಂತ ನೋಡಿದ್ರೆ ಸುಭದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಎಲ್ಲಕ್ಕೂ ಓಕೆ ಅಂತ ಹೇಳ್ತಾ ಇದೆ. ಅಲ್ಲಿಗೆ ನಿಲ್ಲಿಸ್ಬಿಟ್ಟ ಕೃಷ್ಣ. ಅದಕ್ಕೆ ಅಭಿಮನ್ಯು ಏನಾದ, ಯುದ್ಧದ ಒಳಗಡೆ ಚಕ್ರವ್ಯೂಹ ಒಳಗಡೆ ಹೋಗಿ ಗೊತ್ತಾಯ್ತೆ ಹೊರತು ಪಾಪ ಆಚೆ ಬರೋಕ್ಕೆ ಗೊತ್ತಾಗಲಿಲ್ಲ. ಅದಕ್ಕೆ ಹೆಣ್ಣು ಮಕ್ಕಳ ಗರ್ಭ ತಾಯ್ತನ ಅಂತಕ್ಕಂಥದ್ದು ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಗರ್ಭಿಣಿ ತುಂಬ ಸೂಕ್ಷ್ಮವಾಗಿರಬೇಕು. ಒಳ್ಳೆಯ ಬಳೆಯನ್ನು,
ಹೂವನ್ನು ಮುಡಿತಕ್ಕಂಥದ್ದು, ಕುಂಕುಮವನ್ನು ಧಾರಣೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಒಳ್ಳೆಯ ಚಿಂತನೆ ಮಾಡ್ಬೇಕು. ಅದಕ್ಕೆ ಯಾರನ್ನ ಪ್ರೆಗ್ನೆನ್ಸಿ ಆದರೆ ಗಂಡಂದ್ರಿಗೆ ಏನು ಹೇಳ್ತಾರೆ, ನೋಡಪ್ಪ ಅವಳಿಗೆ ಏನು ಇಷ್ಟ ಬೇಕೋ ಅದು ತಂದ್ಕೊಡಪ್ಪ, ಏನು ತಿಂತಾಳು ತಂದ್ಕೊಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಗರ್ಭಿಣಿ ಹೆಸರು ಏನು ಒಳ್ಳೆಯದನ್ನು ಓದ್ತೀರಾ, ಒಳ್ಳೆಯ ಶ್ಲೋಕ, ಒಳ್ಳೆಯ ಮಹಾತ್ಮೆಯನ್ನು ಕೇಳ್ತಕ್ಕಂಥದ್ದು ಎಷ್ಟು ಚೆನ್ನಾಗಿರ್ತೀರಾ, ಆವಾಗ ಮಾತ್ರ ಆ ಮಗುವಿಗೆ ನೀವು ಹೇಳ್ತಕ್ಕಂಥ ಶ್ಲೋಕಗಳು, ನೀವು ಓದ್ತಕ್ಕಂಥ ಚಿಂತನೆ, ನಿಮ್ಮ ಒಳ್ಳೆ ಚಿಂತನೆ ಆ ಮಗುಗೆ ಹೋಗುತ್ತೆ. ಯಾಕಂದರೆ ಮಗು ಹುಟ್ಟಿದ ಮೇಲೆ ಕರಳು ಬಳ್ಳಿ ಕಟ್ ಮಾಡ್ತಾರೆ. ಅಂದರೆ ಅರ್ಥ ಏನು, ಅಲ್ಲಿವರೆಗೂ ನೀವೇನು ಆಹಾರ ತಿಂತೀರಾ, ನೀವೇನು ಮಾನಸಿಕವಾಗಿರ್ತೀರಾ ಅದು ಆ ಮಗುಗೆ ಹೋಗುತ್ತೆ. ಆವಾಗ ಆ ಮಗು ಹುಟ್ಟಿದಾಗಲೂ ಕೂಡ ಅದೇ ಮನೋಭಾವ ಬರುತ್ತೆ. ಅದಕ್ಕೆ ಛತ್ರಪತಿ ಶಿವಾಜಿಗೆ ಅವ್ರ ತಾಯಿ ವೀರ ಕಥೆಗಳನ್ನು ಹೇಳ್ತಾ ಇದ್ಲಂತೆ. ಹಾಗಾಗಿ ಶಿವಾಜಿ ವೀರನಾದನಂತೆ ಹುಟ್ಟಿದ ಮೇಲೆ. ಅದೇ ರೀತಿ ಮುಖ್ಯವಾಗಿರ್ತಕ್ಕಂಥ ಒಂದು ದೊಡ್ಡ ಪಿಡುಗೊಂದರೆ ಏನಪ್ಪ ಅಂದರೆ, ಭಾನುವಾರ ಮದುವೆ ಮಾಡಬಾರ್ದು. ಶಾಸ್ತ್ರದಲ್ಲಿ ಯಾರು ಭಾನುವಾರ ಮದುವೆ ಆಗ್ತೀರಾ ಅವ್ರಿಗೆ ಸಂತಾನದಲ್ಲಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸಾರ್ ಎಲ್ರಿಗೂ ರಜಾ ಇರುತ್ತೆ, ಚೌಟ್ರಿ ಫ್ರೀ ಆಗಿರುತ್ತೆ, ಏನೂ ತೊಂದರೆ ಇಲ್ಲ ಅಂತೇನಾದರೂ ಮದುವೆ ಆದರೆ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಭಾನುವಾರ. ಎರಡನೇದಾಗಿ ಯಾರು ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಪ್ರದೋಷ ಕಾಲದಲ್ಲಿ ಯಾವ ಗಂಡ ಹೆಂಡತಿ ಸೇರ್ತಾರೆ ಅವ್ರಿಗೆ ಮಕ್ಕಳ ವಿಚಾರದಲ್ಲಿ ಪಡಬಾರ್ದ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಪ್ರದೋಷ ಕಾಲ, ಸಂಕ್ರಮಣದಲ್ಲಿ ಗಂಡ ಹೆಂಡತಿ ಒಂದಾಗಬಾರ್ದು. ಅದಕ್ಕೆ ನಿಷೇಕ ಅಂತ ಕರೆದ್ರು. ನಿಷೇಕ ಅಂದ್ರೇನೋ, ಮದುವೆ ಮಾಡಿದ ದಿನ ರಾತ್ರಿಗೆ ನಿಷೇಕ, ಫಸ್ಟ್ ನೈಟ್ ಮಾಡಿಬಿಡ್ತಾರೆ. ಇದನ್ನು ತಪ್ಪು ಪರಿಕಲ್ಪನೆ ತಿಳ್ಕೋಬಾರ್ದು. ಋತುಮತಿ ಅಂದರೆ ಪೀರಿಯಡ್ಸ್ ಆದ 13-14ನೇ ದಿನ ಮಾತ್ರ ಗಂಡ ಹೆಂಡತಿ ಸೇರಬೇಕು ಅಂತಿದೆ ಇಲ್ಲಿ ಸೈನ್ಸಲ್ಲಿ. ಆದ್ದರಿಂದ ಇದು ಜ್ಯೋತಿರ್ವಿಜ್ಞಾನ. ಇವ್ರು ಏನು ಮಾಡ್ತಾರೆ, ಮದುವೆ ಮುಗಿದ ತಕ್ಷಣ ಹನಿಮೂನ್ ಕಳಿಸ್ಬಿಡ್ತಾರೆ. ಮದುವೆ ಮುಗಿದ ತಕ್ಷಣ ಹೋಟೆಲ್ ರೂಮ್ ಬುಕ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಆ ದಿನ ಆ ಮುಹೂರ್ತ, ನಿಷೇಕ ಶಾಸ್ತ್ರ ಕೂಡ ಮುಹೂರ್ತ ಇದೆ, ಆ ಮುಹೂರ್ತ ಸರಿ ಇಲ್ಲ ಅಂದಾಗ ಏನಾಗುತ್ತೆ, ಇಂಥ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಭಾನುವಾರ ಬೇಕು, ಶಾಸ್ತ್ರದಲ್ಲಿ ಭಾನುವಾರ ನಿಷಿದ್ಧ ಅಂತ ಹೇಳಿದೆ ಮದುವೆಯನ್ನು. ಅದರ ಜೊತೆಯಲ್ಲಿ ಮುಂದಿನ ವಿಚಾರ ಏನಪ್ಪ ಅಂತಂದರೆ, ಈ ಥರ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗಿದ್ದಾಗ ಮನೆಯನ್ನು ಕಟ್ಟಬೇಡ ಅಂತ ಹೇಳ್ತಾರೆ. ಮನೆಯನ್ನು ಕಟ್ಟಬಾರ್ದು ಪ್ರೆಗ್ನೆನ್ಸಿ ಆಗಿದ್ದಾಗ. ಗುರುಜಿ ಮುಂದುವರ್ಸೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಹೊಸಕೋಟೆ ತಾಲೂಕು ನಡುವತ್ತಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಪಾಪುದು ಹೆಣ್ ಪಾಪು ಆಗಿದೆ. ಹಾ, ಅವಳು 7/11/2025 ಬೆಳಗ್ಗೆ 10 ಗಂಟೆಗೆ ಹುಟ್ಟಿದಾಳೆ. 7/11/25 ಬೆಳಗ್ಗೆ 10 ಗಂಟೆ ಅಲ್ವಾ? ಹಾ ಹಾ ಹಾ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಇವಾಗ 8 ತಿಂಗಳಾಗಿದೆ ಮೇಡಮ್. ಹಾ ಮೇಡಮ್, ಗುರುಜಿ ಇದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರಮ್ಮ, ಹೇಳಿ ತಾಯಿ. ಸ್ವಾಮಿ, ನಮ್ಮ ಮೊಮ್ಮಗಳ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಟೈಮಿಂಗ್ಸ್ ಇನ್ನೊಂದ್ಸತಿ ಹೇಳಿ ಅಮ್ಮ. ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆ ಸ್ವಾಮಿ. 10 ಗಂಟೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗಾ? ಹಾ, ಬೆಳಗ್ಗೆ 10 ಗಂಟೆ ಸ್ವಾಮಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿನಮ್ಮ. ಸ್ವಾಮಿ, ನಾವ್ ಇಲ್ಲೇ ಎಂದು ಜಾತಕ ತೋರ್ಸ್ಲಿಲ್ಲ. ಎಷ್ಟು ಮಗು ಹುಟ್ಟಿ ನೋಡಿಮ್ಮ, 16 ವರ್ಷ ಆಯ್ತಾ ಮಗು ಹುಟ್ಟಿ? ಇಲ್ಲ, 2025. 8 ತಿಂಗಳಾಯ್ತಮ್ಮ. ಸಾರಿ, 8 ತಿಂಗಳಾಯ್ತಾ? 7/11/2025. 2025 ಅಲ್ಲವಮ್ಮ? ಹಾ, 7/11/2025. ಮಗುವಿನ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಬರುತ್ತೆ ತಾಯಿ, ಆಯ್ತಾ? 7/11/2025 ಬೆಳಿಗ್ಗೆ 10 ಗಂಟೆಗೆ ಹುಟ್ಟಿದ್ದಲ್ಲ ತಾಯಿ? ಸ್ವಾಮಿ, ಏನ್ ಸಮಸ್ಯೆ ಇದೆಯಮ್ಮ? ಅದೇ ಸ್ವಾಮಿ, ಅದ ಅವಳು 7 ತಿಂಗಳಲ್ಲಿ ಹುಟ್ಟಿದ್ಲು, ಆಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳ ಮುಂದೆ ಯಾವ ತರ ಏನು ಎತ್ತ ಅಂತ ಸ್ವಲ್ಪ ಹೇಳ್ಬೇಕು. ಅವಳ ಆರೋಗ್ಯದ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಬೇಕಾಗಿತ್ತು. ಒಂದು ಪ್ರಶ್ನೆ ಇಡ್ಬೇಕು, ಎಲ್ಲ ಹೇಳ್ಬೇಕು ಅಂದ್ರೆ ಹೇಳಲಿಕ್ಕಾಗಲ್ಲ. ಒಂದು ಪ್ರಶ್ನೆ ಯಾವ್ದನ್ನ ಹೇಳಿ, ಯಾವ್ದನ್ನ ಒಂದು ಹೇಳಕ್ಕಾಗಲ್ಲ. ಯಾವ್ದು ಅಂತ ಕೇಳಬೇಕು. ಯಾವ್ದು ಅಂತ ಹೇಳಿದ್ರೆ ಮದುವೆದ ಹೇಳ, ವಿದ್ಯಾಭ್ಯಾಸದ ಹೇಳ, ಏನ್ ಹೇಳಿ ನಾನು? ವಿದ್ಯಾಭ್ಯಾಸದ ಹೇಳಿ ಸ್ವಾಮಿ. ನೋಡಿಮ್ಮ, ಏನಾಗುತ್ತೆ ಅಂದ್ರೆ ರೋಹಿಣಿ ನಕ್ಷತ್ರ ಆದ್ರಿಂದ ಈ ಮಗುಗೆ ಜಾತಕದಲ್ಲಿ ಚತುರ್ಥದಲ್ಲಿ ವಿದ್ಯಾಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದಾದ್ರಿಂದ ಈ ಮಗುಗೆ ಒಂದು ಸ್ವಲ್ಪ 8ನೇ ತರಗತಿ ಆದಮೇಲೆ ಒಂದು ಸ್ವಲ್ಪ ಈ ಹುಡುಗಿ ಬಗ್ಗೆ ಕೇರ್ ತಗೋಬೇಕು. ಬ್ರಹ್ಮನ್ ನಕ್ಷತ್ರದಲ್ಲಿ ಈ ಮಗು ಹುಟ್ಟಿದೆ, ಆದರೆ ಈ ಜಾತಕದಲ್ಲಿ 6ಥ ಸ್ಥಾನದಲ್ಲಿ ಚಂದ್ರ. ಐಸ್ ಕ್ರೀಮನ್ನು ಕೊಡಿಸಬೇಡಿ. ಈ ಹುಡುಗಿಗೆ ವೀಸಿಂಗ್ ಸಂಬಂಧಪಟ್ಟಿದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. 6ಥ ಸ್ಥಾನದಲ್ಲಿ ಚಂದ್ರನ ಇದ್ದರೆ ಉಸಿರಾಟ, ವೀಸಿಂಗ್ ಸಂಬಂಧಪಟ್ಟಿದ್ದ ಸಮಸ್ಯೆಗಳಾಗುತ್ತೆ. ಥಂಡಿ ಪದಾರ್ಥವನ್ನು ಮಗು ಕೊಡಬೇಡಿ. ಚತುರ್ಥದಲ್ಲಿ ಶನಿಯಿಂದ ವಿದ್ಯಾಭ್ಯಾಸ ಸ್ವಲ್ಪ ಈ ಸ್ಥಿತಿಯಲ್ಲಾಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅತ್ತಿ ಮರ ಅಂತ ಹೇಳ್ತಾರೆ. ಅತ್ತಿ ಮರ, ಅತ್ತಿ ಕಾಯಿ ಬಿಡುತ್ತಲ್ಲ, ಆ ಅತ್ತಿ ಮರಕ್ಕೆ ಈ ಮಗುವನ್ನ, ಇಲ್ಲ ಅಂತಂದರೆ ಚಂದ್ರಮ ಮನಸೋ ಜಾತಃ, ಇಲ್ಲಾಂದರೆ ಎಕ್ಕದ ಗಿಡಕ್ಕೆ
ಈ ಮಗುಗೆ ಪ್ರತಿ ಭಾನುವಾರ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಬನ್ನಿ. ಈ ಮಗು ಒಳ್ಳೇದಾಗತ್ತೆ. ಶುಭ ಆಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.